ಸೊಸಿ ಅಂತಂದ. ಅಲ್ಲ ಸುಮ್ಮನೆ ನಿಂತ್ಕೊಂಡಿಯಲ್ಲ ನೀನು, ಮಾತಾಡ ಹೇಳ. ನೀನು ಸುಮ್ಮನೆ ನಿಂತಿಯಲ್ಲ, ಏನ್ ತಕ್ಕಿದೀರಿ? ಅಕ್ಕ ನೀನ ಹೇಳಕತ್ತೀಯಲ್ಲ, ಮತ್ತೇನೈತಿ ಮಾತಾಡೋದ? ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿ ನಾನು. ನೋಡ್ರಿ, ಈ ಮನ್ಯಾಗ ನಾನು ಈಗ ನಮ್ಮ ಇವ್ರದ್ದು ಕಾಳಿಂಗಂದನು ನಾವ ನಡೆಸ್ತೀವಿ ಎಲ್ಲಾನು. ಪೂರಾ ಕುಟುಂಬದ ಹೊಣೆ ಎಲ್ಲ ನಾವು ಹೊತ್ಕೊಂಡಿವಿ. ಆಕಿಗಂಕ್ರು ಏನು ಗೊತ್ತಾಗೋದಿಲ್ಲ ನಮ್ಮ ಸಾವಿತ್ರಾಗ. ಹಂಗಂತ ಹೇಳಿ ನೀವೇನಾರ ಇದ ಆಟ ಎಬಿಸಿ ಗಿಡಗತ್ತೆ ಎಬ್ಸಿದ್ರಿ ಬಗ್ಗಿ ಹರಿಯುವುದಿಲ್ಲ ಅಂದ್ರೆ ಬಗ್ಗಿ ಹರಿಯುವುದಿಲ್ಲ. ನೋಡ್ರಿ, ಹೆಂಗ್ ಕರ್ಕೊಂಬಂದಿರ್ ನಿಮ್ಮ ಮಗಳ, ಹಂಗ್ ಮರ್ಯಾದಿದ್ದಾಗ ಕರ್ಕೊಂಡು ಹೋಗಿದ್ರ ನಿಮ್ಮ ಮರ್ಯಾದಿ ಮಾನ ಉಳಿತೈತಿ. ಇಲ್ಲ ಅಂದ್ರೆ ಮತ್ತೆ ನಾನು ಏನ್ ಮಾಡ್ತೀನಿ ನನಗ ಗೊತ್ತಿಲ್ಲ, ಹೇಳ್ತೀನಿ ನೋಡು. ಅಲ್ಲ ಕಾಳಿಂಗ, ನಾನು ನಿನಗೆ ಅಣ್ಣ ತದಿನೋದಿಲ್ಲ, ಅದಿನೋದಿಲ್ಲ ನಾನು. ಅದು ಅಣ್ಣ, ನನಗೆ ಕರೆನ ಗೊತ್ತಿಲ್ಲ. ನಾ ಹೆಂಗೆ ಅವ್ರ ಊರವರೆಗೂ ಹೋಗಿನಿ ಏನು ನನಗೀಗೂ ಎಲ್ಲ ಕಣ್ಣಿಗೆ ನಂಗೇನು ಗೊತ್ತಾಗೋಲ್ದಣ್ಣ. ಕಣ್ಣು ಕಟ್ ಕರ್ಕೊಂಡು ನಂಗೆ ಇದು ಕರೆನ ನನಗೆ. ಇಂಥವೆಲ್ಲ ಇಗಡ್ಗ ತೆಬಸ್ಬೇಡ ನೀನು, ಹೇಳಕತ್ತೀನಿ ನಾನು ನಿನಗ. ಚಂದಾಗ ಹೋಗಿ ಕೆಲ್ಲಿದ್ಲಲ್ಲಿ ಬಿಟ್ಟು ಬಾ. ಏನು ಅಯ್ಯಯ್ಯಯ್ಯಯ್ಯ ಮಾತಾಡ್ತೀಯ ರಾಮಣ್ಣ? ಯಾಕಪ್ಪ ಇಷ್ಟಕ್ಕೊಂದು ಸಿಟ್ಟೇಕಪ್ಪ ನನ್ನ ಮಗಳ ಮೇಲೆ? ತಾಳಿ ಕಟ್ಟೆನಪ್ಪ, ಚಂದಾಗ ತಾಳಿ ಕಟ್ಟೆನ. ಹೌದು, 4 ಮಂದಿ ತಾಳಿ ಕಟ್ಟಿಲ್ಲ ಅಂದ್ರೂ ದೇವ್ರ ಸಾಕ್ಷಿಯಾಗಿ ತಾಳಿ ಕಟ್ಟೆನ. ಯಾಕ ಆತ ಒಪ್ಕೊಳಕತ್ತಾನಿಲ್ಲ? ತಾಳಿ ಕಟ್ಟಿದ್ದೆ ನಂಗೆ ನೆನಪೈತಿ ಅಂತ ಹೇಳಕತ್ತಾನಿಲ್ಲ? ಯಾಕ ಅಂತ ನಾನು ಬಾರಿ ಬಿಡು ನೀನು. ಹೌದಪ್ಪ ರಾಮಣ್ಣ, ಹೋಗ್ಲಿ ಬಿಡು, ಆಗಿದ್ದಾಗೈತಿ, ಏನು ಮಾಡ್ಬೇಕು? ಯವ್ವ ತಂಗಿ ಅಕ್ಕರ ಬರ್ರಿ, ನಮ್ಮ ಮನೆ ತುಂಬಿಸ್ಕೊತೀವಿ. ಒಂದು ಕೆಲಸ ಮಾಡ್ರಿ, ಹಿಂಗೆ ಒಳಗಿದ್ದ ಹಿತ್ತಲ್ದಾಗ ಅಷ್ಟು ಬನ್ನಿ, ನಾನು ನೀವು ಹಂಗಿದ್ದ ಬಾಕಲ್ದಾಗ ಅಷ್ಟು ಬರ್ರಿ, ಮನೆ ತುಂಬಿಸ್ಕೊಂತೀನಂತ. ಲೇ 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 ಸಾವಿತ್ರಿ, ಏನು ಮಾತಾಡಕತ್ತೀನ? ಕಬರಿ ಐತ ನಿನಗ? ನಿನ್ನಂತರ 4 ಮಂದಿ ಮನೆಯಾಗಿದ್ರಂದ್ರ ಏನಾಗತ್ತೆ ಪ್ರಪಂಚ? ಅದರ ಜ್ಞಾನ ಐತ ನಿನಗ? ಅಲ್ಲ ಮತ್ತೀಗ ಏನ್ ಮಾಡಕ್ಕಾಗತ್ತ? ಹೆಂಗು ಮತ್ತೀಗ ಮಾವರು ಹೇಳಿದ್ದ ಹುಡುಗಿ ಈಕೆ ಮತ್ತೆ ಹೆಂಗು ನಾವು ನೋಡಕ್ ಹೊಂಟ ಬಿಟ್ಟಿವಲ್ಲ ಈಗ. ಮತ್ತೆ ಹೇಳಕ್ ಆಗಂಗಿಲ್ಲ, ಹುಡುಗಿ ಚಂದ ಇದ್ಲು, ಒಪ್ಕೊಂಡು ನಾವು ಒಪ್ಕೋತಿದ್ವೇನ. ಮಾವರ್ ಬರ್ಲಿ ಬಿಡು ಅಕ್ಕ, ಆಮೇಲೆ ನೋಡೋಣಂತ ಮಾತಾಡೋಣ. ಊರಿಗೆ ಹೋಗ್ಯಾರಲ್ಲ. ನಮ್ಮ ಮಾವ ಒಪ್ಕೊಂಡ್ರು ನಾನು ಒಪ್ಕೊಳ್ಳಲ್ಲ ಸಾವಿತ್ರಿ. ನನ್ನ ಮಗ್ಗ ನೋಡು, ನಿನಗ ಅರ್ಥ ಆಗತ್ತಾ ಇಲ್ಲ ಗೊತ್ತಿಲ್ಲ. ಮೊದ್ಲು ಈಗ ನಮ್ಮ ರಾಮಣ್ಣನ ನೋಡಿತಾ, ನಮ್ಮ ರಾಮಣ್ಣನ ನೋಡಿದ ಹುಡುಗಿನ ಈಗ ತಮ್ಮ ಮದುವೆ ಆಗೋದು ಎಷ್ಟು ಮಟ್ಟಿಗೆ ಸರಿ? ಅದೆಲ್ಲ ಬೇಸಾಗೋದಿಲ್ಲ. ಹೌದು ಬೇಯವ್ವ, ನೀ ಹೇಳಕತ್ತಿದ್ದು ಕರೆ ಐತಿ. ನಮ್ಮವ್ವ ಹಡ್ದ ಹೋಗಿದ್ರು ಇಷ್ಟು ಅರ್ಥ ಮಾಡ್ಕೊತಾ ಇದ್ಲ ಇಲ್ಲ, ನೀ ಅಷ್ಟು ಅರ್ಥ ಮಾಡ್ಕೊಂಡಿದಿ. ನೀನು ಹೇಳು ಚಿಕ್ಕ ಮಗ ಚಂದಾಗ, ನನಗಂಕರು ಬ್ಯಾಡಿದು. ನೋಡ್ರಿ ಮರ್ಯಾದಿದ್ದ ಹೇಳ್ತೀನಿ, ನಾ ವಾಪಸ್ ಮನೆಗೆ ಬರೋದ್ರಾಗ ನೀವು ನಿಮ್ಮ ಮಗಳು ಯಾವ್ದ ಕಾರಣಕ್ಕೂ ನಮ್ಮ ಮನೆಗೆ ಇರ್ತಕ್ಕದ್ದಲ್ಲ. ಇದ್ರೇನ್ರಿ ಮನೆಗೆ ಆಗದ ಬೇರೆ. ನೋಡು ಸಾವಿತ್ರ, ಅಪ್ಪಿ ತಪ್ಪಿ ನೀನೇನ್ರ ಮನೆ ಒಳಗೆ ಕರ್ಕಂಡು ಮತ್ತು ಮುಂದೆ ಏನಾಗತ್ತ ನಾನಂತ್ರ ಹೇಳಾರೆ. ಮೊದ್ಲ ರಾಮಣ್ಣ ಜಗ್ಸಿಟ್ಟು ಮಾತಿ ನೋಡು. ನೀವು ಈ ಊರಾಗ ಬದುಕಿರೋದನ್ನ ನನ್ನ ಮಗನ ಋಣದಾಗ, ನಮ್ಮ ಮಾವನ ಋಣದಾಗ ಎಲ್ಲಾನು ಕಳ್ಕೊಂಬಿಡ್ತೀರಿ. ನಿನ್ನ ಮಗ ಈ ಊರಾಗ ಒಂದಿಟ್ಟು ಹೆಸರು ಐತಿ ಅಂದ್ರ ನನ್ನ ಮಗನ ನೆರಳಿಂದ ಏನು ನಮ್ಮ ಅಕ್ಕನ ಮಗ ಅದಾನ ಅನ್ನೋದಕ್ಕೆ ನಿನ್ನ ಮಗಂದ ಐತಿ ಎಲ್ಲಾನು ಹಾರಾಟ ಒಂದಿಟ್ಟು. ಇಲ್ಲ ಅಂದಿದ್ರ ನಿನ್ನ ಮಗ ನಾಯಿಕ್ಕಿಂತ ಆತತ. ಇನ್ನು ನಾಯಿಗೆ ಒಂದು ಕೂಳು ಒಂದು ರೊಟ್ಟಿಯರ ಒಗಿತಾರ, ನಿನ್ನ ಮಗ ಅದನ್ನು ಯಾರು ಹಾಕಲ್ಲ. ಯೋಚನೆ ಮಾಡ, ನನಗೂ ಇದು ಸರಿ ಬರವಲ್ದು ಯಾಕ. ನಾನಂತ್ರಿ ಕಂಡ ಜೊತೆಗೆ ನಾಯಿ ಹಂದಿ ಜೊತೆಗೆಲ್ಲ ಮಾತಾಡಕ ನಾನು ಅಂತ ತಿರ್ಬೋಕೆಲ್ಲ ನನಗಾಗದಲ್ಲ. ಅಲ್ಲಕ್ಕವ ಒಂದು ನಿಮಿಷ ಕೇಳು, ಹಂಗ್ಯಾಕೆ ಮಾಡ್ತಿದ್ದಿ ಅಕ್ಕವ? ಆಗ್ಬಿಟ್ಟೈತಿ ಈಗ. ಮಾವರ್ ಬರುವರೆಗಾರ ತಡಿಯಕ್ಕವ? ತಡೆಯೋದು ಇಲ್ಲ, ಏನು ನೋಡೋದು ಇಲ್ಲ, ಮಾಡೋದಿಲ್ಲ. ನನ್ನ ಜೀವ ತಿನ್ನಬೇಡ ಸಾವಿತ್ರ, ಹೇಳಕತ್ತೀನಿ. ಬಾಯಿ ಮುಚ್ಕೊಂಡು ಹೊರಗೆ ಹಾಕು. ಏನು ಲೋ, ಯಾಕ್ಲೂ ಹಿಂಗೆ ಮಾಡ್ದೆ ಕಾಳಿಂಗ? ನಾವು ಹೋಗಿ ನೋಡ್ತಿದ್ವಿಲ್ಲ. ನೋಡು, ಬಾಯಿ ಮುಚ್ಕೊಂಡು ಕರ್ಕೊಂಡು ಹೋಗಲ್ಲಿ ಹನುಮಂತೇವ್ರ ಗುಡಿಯಾಗ ಕುಂದ್ರಿಸು. ನಾನು ಚಂದಾಗ ರೊಟ್ಟಿ ಮಾಡೀನಿ. ಯವ್ವ, ನಿನ್ನ ಹೆಸರಿನ ತಂಗಿ ಎಷ್ಟು ಚಂದದಿಯ ನನ್ನ ಮಗಳ? ನನ್ನ ಹೆಸರು ಯಮುನಾ ರೀ. ಹೌದನ? ನಿನ್ನಷ್ಟ ನಿನ್ನ ಹೆಸರು ಚಂದ ಐತವ ನನ್ನ ಮಗಳ, ಭಾಳ ಚಂದದೇವ. ಕರೆನ ನಾನ ತೆಗೆದಿದ್ರು ನೋಡಿ ಇಂಥ ಕನ್ನೆ ತೆಗಿತಿದ್ನೇ ಇಲ್ಲ. ಕರೆನ ನಾನೇನ್ರ ನಿನ್ನ ನೋಡಕ್ಕೆ ಬಂದಿದ್ರು ತಂಗಿ, ನಾನೇ ನಿನ್ನನ್ನು ಬ್ಯಾಡ ಅಂತಿದ್ದಿಲ್ಲ. ಚಲೋ ಆತ್ ಬಿಡ, ನನ್ನ ಮನೆಗೆ ಸೇರಿ ಚಲೋ ಆತ. ನೀವು ಬ್ಯಾಡ ಅಂತಿದ್ದಿಲ್ರಿ ಅಕ್ಕರ, ನೀವು ಬ್ಯಾಡ ಅಂತಿದ್ದಿಲ್ರಿ. ಆದ್ರ ನಿಮ್ಮ ಮಗ ಅದನಲ್ರಿ ದೊಡ್ಡ ಮಗ ರಾಮಣ್ಣ, ಆತ ನನ್ನ ಮಗಳಿಗೆ ಜಾತ್ರೆಗ ಅಲ್ರಿ ಸಂತ್ಯಾಗ ಸಿಕ್ಕ ನನಗೆ ನೀನು ಇಷ್ಟ ಆಗಿದಿ, ನಿಮ್ಮ ಅಕ್ಕನೂ ಇಷ್ಟ ಆಗ್ಯಾಳ. ಅಂದ್ರೆ ನಾವು ನಾ ದೊಡ್ಡಕ್ಕೆ ಅಂತಂದ್ರೂ ಆಕೆ ನನಗೆ ಒಟ್ಟದ ಅಣ್ತಮ್ಗಳು ಹೆಚ್ಚು ಕಮ್ಮಿ ಆಗಿ ವಯಸ್ಸಿನಾಗ ನಾ ದೊಡ್ಡಕ್ಕೆ ಆದ್ರೂ ಇದ್ರೊಳಗೆ ನಡಿ ಒಳಗೆ ನನಗೆ ಆಕಿ ಅಕ್ಕಳ ಯಾರು ಈಗ ನಮ್ಮ ಎಣ್ಣೆ ಅಣ್ತಮ್ಗಳು ಮೈದ್ನ ಹೆಂಡ್ತಿ. ನನಗೆ ಮೈದ್ನ ಆಗಂಗಿಲ್ಲ, ಮಾವಕ್ಕನ. ಈಗ ಮಾವ ನಿಂತಿ ನನಗೆ ಅಕ್ಕ ಅಕ್ಕಳಲ್ಲ, ಹಂಗಾಗಿ ನಾನು ಅಕ್ಕಂತೀನಿ. ಅಂದ್ರೆ ವಯಸ್ಸಿನಾಗ ಅಕ್ಕಿರೋದಕ್ಕೆ ನನಗೆ ಅಕ್ಕಂತಾಳ. ಆದ್ರೆ ನಾನು ವರ್ಷಿಯೊಳಗೆ ತಂಗಿ ಆಗ್ಬೇಕು. ಅದು ನಿಮಗೆ ಅರ್ಥ ಆಗೈತೆ ಅಂತ ಅನ್ಕೋತೀನಿ ನಾನು. ಅರ್ಥ ಆಗೈತ್ರಿ ಅಕ್ಕರ, ಅರ್ಥ ಆಗೈತಿ.
ಅಂದ್ರೆ ಈಗ ಇಬ್ಬರು ಮದುವೆ ಅಕ್ಕನಂತ ನಮ್ಮ ರಾಮಣ್ಣ, ಅದಕ್ಕೆ ಏನಾರ ಇದಕ್ಕೆ ಸಿಟ್ಟು ಬಂತನ್ರಿ ಈಗ ನಮ್ಮ ರಾಮಣ್ಣಗ? ಇಲ್ಲಿಲ್ರಿ, ಇಕ್ಕಿನ ನನ್ನ ಮಗಳನ್ನ ಇಟ್ಕೊಂತಾನಂತ್ರಿ ರಾಮಣ್ಣ. ಏನ್ ಹೇಳಕತ್ತೀರಿ ಅತ್ತಿಯರ? ಹಂಗಂದ ನಮ್ಮ ಅಣ್ಣ? ಹೌದ್ರಿ ತಮ್ಮರ, ಹೌದ್ರಿ. ಅದ ಕಾರಣಕ್ಕನ ಯಾವಾಗ ಈಗ ಮತ್ತು ನಿಮ್ಮ ದೊಡ್ಡಪ್ಪರು ಯಾವಾಗ ಹಿಂಗೆ ನಮ್ಮ ತಮ್ಮನ ಮಗ ಅದನ್ನು ಅತ್ತಗಂತ ನೋಡ್ತೀವಿ ನಾವು ನಿಮ್ಮ ಯಮನನ, ಏನು ಅನ್ಯಾಯ ಆಗಲ್ಲ ಹಂಗೆ ಹಿಂಗೆ ಅಂತಂದು ಯಾವಾಗ ಬಂದು ನಮ್ಮ ಹತ್ರ ಮಾತಾಡಿದ ವಿಷಯ ನಿಮ್ಮ ಅಣ್ಣಗೆ ಗೊತ್ತಾಯ್ತು ನೋಡ್ರಿ. ಅವಾಗ ಬಂದು ನಮ್ಮ ಈಕಿಗೆ ಭೇಟಿಯಾಗಿ ನಮ್ಮ ಯಮನಾಗ ಭೇಟಿಯಾಗಿ ನನಗೆ ನೀನು ಇಷ್ಟ, ಆಕಿನೂ ಇಷ್ಟ, ಆಕಿ ಆಸ್ತಿ ಅಂತಸ್ತಿದ್ದ ನಂಗೆ ಸರಿ ಹೋಗ್ಕಳ, ನೀನು ಇಟ್ಕೊಂತೀನಿ ಆಕಿನ್ನ ಕಟ್ಕೊಂತೀನಿ ಅನ್ನೋ ಮಾತು ಅಂದನ. ನನಗೆ ಆ ಮಾತು ಸಿಟ್ಟು ಬಂದಿದ್ದಕ್ಕನ ಮದುವೆ ಆದ್ರೆ ಬೇಡ ಅಂತಂದು ಅದ ಕಲ್ಲು ಹಾಕ್ಬೇಕು ಅಂತ ಅನ್ಕೊಂಡ ನನ್ನ ವಿಷಯ ನನಗೆ ಬೇರೆಯಿಂದ ಗೊತ್ತಾಗಿತ್ತು. ಆದ್ರೆ ಭಗವಂತ ಹೆಂಗದ ನೋಡ್ರಿ, ಅದೇನ ನೀವು ಬಂದು ಮದುವೆಕೀನಂದ್ರಿ ನಾನು ಆಗಲಿ ಬಿಡು, ಮತ್ತು ಚಲೋ ಅದ ಚಲೋ ಮಂತನ ಬಗ್ಗೆ ನಂಗೆ ಗೊತ್ತಿತ್ತಲ್ಲ, ಹಂಗಾಗಿ ಆಗಲಿ ಬಿಡು ಅಂದೆ. ನಾನಂದ್ರೂ ಸುಳ್ಳು ಹೇಳಕತ್ತಿಲ್ರಿ. ಮತ್ತೆ ಅಯ್ಯೋ ನಮ್ಮ ಹಣೆ ಬರ ಬಡ್ರದು ಹೇಳ್ತೀವಲ್ರಿ, ಎಲ್ಲ ನಮ್ಮ ದೌಡಿಗೆ ಮೂಲ ರೀ ಅಕ್ಕರ. ಏನು ಮಾಡ್ಬೇಕು, ಇನ್ನೊಂದು ನಿಮಿಷ ಇಲ್ಲಿ ನಿಂದ್ರಬೇಡ್ರಿ. ಗನ ಅಂದ್ರೆ ಗನ ಹಕ್ಕನಾಕದಳ ಕಡಿಬಿಡಿಕಿ ಭಾರಿ ಹೊಡಿಬಿಟ್ಟೈತ್ರಿ ಅದು. ನಿಮ್ಗೆ ಗೊತ್ತಾಗೋದಿಲ್ಲ, ತುಸು ನೀರ ಮುಳುಗೋದಿಲ್ರಿ ಅದು. ಕೆಂಪಿ ಕರ್ಕೊಂಡೋಲ್ಲ ಹನುಮಂತಿಯವ್ರ ಗುಡಿಯಾಗ ಕುಂದ್ರಿಸು, ಬಿಸಿ ಬಿಸಿ ರೊಟ್ಟಿ ಮಾಡೀನಿ ಕೊಟ್ಟು ಕಾಸ್ತೀನಿ, ನೀನು ಇಲ್ಲೇ ತಿಂದು ರೊಟ್ಟಿ ತೊಗೊಂಡೋಗಿ ಇವರಿಬ್ಬರಿಗೂ ಕೊಡು. ಬರಲಿ ನಿಮ್ಮ ದೊಡ್ಡಪ್ಪ ಬರಲಿ, ಮಾತಾಡಿ ಈಕಿನ ಒಳಕ್ಕೆ ತುಂಬಿಸ್ಕೊಳಪ್ಪದು ನಾನು ದಾರಿ ಮಾಡ್ಕೊತೀನಿ. ಇಲ್ಲ ಹಿಂಗೆ ಹೋದ್ವಿ ಅಂತ ಹಿಂಗೆ ಕುಂತೀವಿ ಅಂದ್ರೆ ದಾರಿ ಆಗಲ್ಲಲ್ಲೋ ಯಪ್ಪ. ಅದಕ್ಕೆ ಏನು ಯವ್ವ ನಂಗೇನು ಗೊತ್ತಾಗೋಲ್ವೇ, ದೊಡ್ಡವ್ ನೋಡಿದ್ರೆ ಹೆಂಗ ಅಂದ್ಬಿಟ್ಲಲ್ವೇ? ಅಲ್ರಿ, ನನಗೆ ಒಂದು ತಿಳಿಲಿಲ್ಲ. ಯಾಕಂದ್ರೆ ನಮ್ಮ ಯಮನ ನೋಡಕ್ಕೆ ಬಂದಾಗ ಅಂದಿದ್ರು ಅವರು, ನಮ್ಮ ಹೆಂಡತಿ ತೀರ್ಕೊಂಡಾಳ ಅನ್ನೋ ಮಾತಿನ ಅಂದಿದ್ರು. ಅಂದ್ರೆ ಮತ್ತೀಗ ತೀರ್ಕೊಂಡಾರ ಅಂದ್ರೆ ಮತ್ತೀಗ ನಮ್ಮ ರಾಮಣ್ಣಿಕಿಗೆ ಯಾವ ಅಂತನ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಈಗ ನಮ್ಮ ರಾಮಣ್ಣನ ಸ್ವಂತ ಅವನ ಅಕ್ಕಿಕೇನೋ ನನಗೆ ಗೊತ್ತಾಗತ್ತೈತಿ. ಈಗ ಅವರು ಈಗೇನದಾರಲ್ರಿ, ಈಗ ಈ ಅಮ್ಮರ ಗಂಡ ಈ ಮನ್ಯಾಗ ದೊಡ್ಡ ಅಣ್ಣನ್ರಿ, ಹೆಂಗದು ಯಾಕೆ ಇಷ್ಟ ಅಧಿಕಾರ ಐತೆ ಈ ಮನ್ಯಾಗ ಅಕ್ಕಿಗೆ? ಅಯ್ಯೋ ಅಕ್ಕರ, ನಿಮಗೆ ನಾ ಹೇಗೆ ಹೇಳ್ರಿ ಅಂತೀನಿ ನಾನು. ಕೇಳಿಸ್ಕೊಂಡ್ಲಂದ್ರೆ ನನ್ನನ್ನು ಈ ಮನೆಯಿಂದ ಹೊರಗೆ ಹಾಕಿಬಿಡ್ತಾಳ್ರಿ. ಹೇಳ್ತೇನಲ್ಲ, ಭಾರಿ ಕಡಿಬಿಡಿಕಿ ಐತಿ ಮುದುಕಿ ನೋಡ್ರಿ. ಅವ್ರ ಅಕ್ಕ ಅಷ್ಟೇ ರೀ ಈಕಿ. ಅಲ್ಲಿ ಅವ್ರ ಮಂತನ್ ಚಲೋ ಐತ್ರಿ. ಅಂದ್ರೆ ಇಡೀ ಒಂದು ಸುತ್ತಮುತ್ತ ಒಂದು 70-80 ಹಳ್ಳಿ ಅದಾವ್ರಿ. ಹಳ್ಳಿಗೆಲ್ಲದಕ್ಕೂ ಇವರ ಶಾನ್ಬೋಕಿ ಮಾಡ್ತಾರ್ರಿ. ಭಾಳ ಚಲೋ ಮಂತನ ರೀ, ಜಮೀನ್ದಾರರಾಗಿದ್ರು. ಇವ್ರ ಮಗ ಮತ್ತು ಶಾನ್ಬೋಕಿ ಮಾಡ್ಕೊಂಡು ಬಂದಾರ. ಒಟ್ಟು ಹಂಗಾಗಿ ಮಂತನ್ ಚಲೋ ಇರೋದಕ್ಕೆ ಆಮೇಲೆ ಎಲ್ಲ ಇವ್ರು ಬಂದು ಬಳಗನು ದೊಡ್ಡ ದೊಡ್ಡ ಮನುಷ್ಯರ್ರಿ. ಅದಕ್ಕಷ್ಟು ಉರಿತಾಳ್ರಿ ಈಕಿ. ಇಲ್ಲಿ ಏನಾತಂದ್ರಿ, ಅವ್ರು ಲಗುನ ತೀರ್ಕೊಂಡ್ರು ನೋಡ್ರಿ ನಮ್ಮ ಅಕ್ಕ, ನಮ್ಮ ಅವನ ಹೆಂಡತಿ. ಅವಾಗ ಇವ್ರು ಬಂದು ಇಲ್ಲೆಲ್ಲ ನೋಡ್ಕೊಂಡು ಮಕ್ಕಳು ಬೆಳೆಸಿ ಎಲ್ಲ ಮಾಡಿದ್ದಕ್ಕೆ ಆಕಿದ ಅಷ್ಟು ನಡಿತೈತ್ರಿ. ಆಕೆ ಅಲ್ಲಿ ಗೌಡತನ ಇದು ಮಾಡ್ತಾಳ್ರಿ, ಗೌಡ್ಕಿ ಕೆಲಸ ಮಾಡ್ತಾಳ. ಅಂದ್ರೆ 4 ಮಂದಿ ನ್ಯಾಯ ನೀತಿ ಹೇಳಕ್ಕೆ ಹೋಗ್ಕೊಳ್ಳಲ್ಲ, ಅದಕ್ಕೆ ನಮಗೂ ನ್ಯಾಯ ನೀತಿ ಹೇಳಕ್ಕೆ ಬಂದಾಗ ಮಾಡ್ತಾಳ್ರಿ. ಅದ್ರಾಗ ನಮ್ಮ ಮಾವೆಲ್ಲ ಆಕಿ ಮಾತಾ ಕೇಳ್ತಾನ ಅನ್ನೋದಕ್ಕೆ ಇಷ್ಟು ಹಾರಾಡ್ತಾವ್ರಿ ಅಷ್ಟ. ಈ ಮನೆಗೆ ಏನೇನು ಸಂಬಂಧ ಇಲ್ರಿ ಆಕಿ. ಓಹೋ ಹೋ ಹೋ, ಇದು ಹೆಂಗಂದ್ರಿ ಇದು? ಅದೇನೋ ಅಂತಾರಲ್ಲ, ಅದೇನೋ ಅಂತಾರಲ್ಲ, ಹಂಗಾಗೈತ್ರಿ ಕರೆನ. ನೋಡಿ ನನಗಿರಾಗತ್ತೆ ಅನ್ನಂಗೆ ಒಳ್ಳೆಕೆ ಅಂತಂದು ಒಳಗೆ ಹೋಗ್ಸ್ಕೊಂಡ್ರ ಈಕಿ ಒಳ್ಳಾಗ ಹುಚ್ಚು ಒಯ್ಬೇಕಂತ ಹೊಂಟಾಳ. ಆಲ್ರಿ ನೋಡೋಣ, ಬರಲಿ ನೋಡೋಣ ಏನೇನಾಗತ್ತೆ. ಆಗ್ಬಿಡ್ಲಿ, ನಾವೆಲ್ಲ ಗಟ್ಟಿಗೆ ಬಂದೀವಿ. ಬತ್ತೀಗ ತಾಳಿ ಕಟ್ಟಿಬಿಟ್ಟನ್ರಿ ನಿಮ್ಮಗ, ಮತ್ತು ಹಂಗಂತೇಳಿ ಕೈ ಬಿಡೋಕ್ಕಾಗತ್ತನ್ರಿ? ಅಯ್ಯಯ್ಯೋ ಅಕ್ಕರ, ನನ್ನ ಬಾಯಾಗಾರ ಆ ಮಾತು ಬಂತ್ರಿ. ಇಲ್ಲಡ್ರಿ, ತಿಡಿದು ಗೊಂಬಿದ್ದಂಗೆ ಐತಿ ಹುಡುಗಿ. ನಾವು ಅಲ್ಲಂತೀನ ಏನು ಮಾಡ್ತೀರಿ? ನನಗೆ ಅರ್ಥ ಆಗತ್ತೆ ರೀ. ಬಡ್ರ ಕಷ್ಟ ಏನು ಅನ್ನೋದು ಅರ್ಥ ಆಗತ್ತೆ. ಎಂಥ ಹಕ್ಕನಕ್ಕದಾರ ನೋಡ್ರಿ ಜನ. ಹಿಂಗೈತೆ ನೋಡ್ರಿ. ನಾವು ಒಳ್ಳೇದು ಆಗಬಾರ್ದು, ನಮಗೆ ಒಳ್ಳೇದು ಬರಬಾರ್ದು. ನಿಮಗೆ ಅಷ್ಟ ಅಲ್ರಿ ಕರ, ನಿಮಗೆ ಅಷ್ಟ ಅಲ್ರಿ. ಅಲ್ಲಿನೂ ಹೊಂಚಕ್ಕಿದ್ರಿ. ಹೆಂಗಾರ ಮಾಡಿ ನನ್ನ ಮಗಳು ನಿಮ್ಮ ಮನೆ ಸೊಸಿ ಆಗಬಾರ್ದು ಅಂತಂದು ಅದನ್ನ ತಪ್ಪಿಸ್ಬೇಕು ಅಂತಂದು ಈಗೇನು ಇವ ರಾಮಣ್ಣ ನೋಡ್ಯಾನಲ್ರಿ, ಅವನು ಹೇಳ್ತಿದಾಳಲ್ರಿ, ಆಕಿ ಅವ್ರವ್ವ ಸೇರಿ ಹೆಂಗಾರ ಮಾಡಿ ಮದುವೆ ತಪ್ಪಿಸ್ಬೇಕಂತಂದು ಎಲ್ಲ ಹುನ್ನಾರ ಹುಡ್ಕೊಂಡ್ ಕುಂತಿದ್ರೆ ಭಗವಂತನ ಲೀಲಾ ದೊಡ್ಡದಲ್ರಿ. ಮತ್ತು ಹುಲ್ಕಡ್ಡಿ ನಾವು ಮನುಷ್ಯರು. ಈಗ ಆಗೈತಿ, ಈಗ ಆತ್ರಿ ಕರ ಆತು. ಅವ್ರು ಬರಲ್ರಿ, ಅವರು ರಾಮಣ್ಣರಪ್ಪರು ಬರಲಿ, ನಾವು ನೀವು ಹೇಳ್ದಂಗೆ ಕುಡಿಯಾಗ ಇರ್ತೀವಿ. ನೋಡೋಣ ಮುಂದೆ ಏನಾಗತ್ತೆ ಅನ್ನೋದು. ನಾನು ಒಂದಿಟ್ಟು ಪೂಜೆ ಪುನಸ್ಕಾರ ಮಾಡ್ಬೇಕ್ರಿ. ನನಗೂ ಇನ್ನೂ ಗುಡಿ ಭಾಳ ಶ್ರೇಷ್ಠವಾದ ಜಾಗನ. ಆತ್ರಿ ಕರ, ನಾವು ಅಲ್ಲೇ ಇರ್ತೀವಿ. ಕೊನೆಗೆ ನೀವರ ನಮ್ಮನ್ನು ಒಪ್ಕೊಂಡ್ರಲ್ಲ, ಅಷ್ಟ ಸಾಕು.